ಬಾ. ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ನಾಮ್ಯಃ ಅಸ್ಯ ನಾಮಸ್ಯ. ಹೌದು, ಇವತ್ತೇನಕ್ಕೆ ದೇವಸ್ಥಾನಕ್ಕೆ ಬಂದಿದ್ದು? ನಿಮ್ಮ ಅಪ್ಪ ಅಮ್ಮನ ಬರ್ಡೇನಾ? ಇಲ್ಲ. ಇಲ್ವಾ? ಏಯ್, ನಿಮ್ ನಾಯಿ ಬರ್ಡೇನಾ? ಈ ನಡುವೆ ಜನ ಅದನ್ನು ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದಕ್ಕೆ ಕೇಳಿದ್ನಪ್ಪ. ಮತ್ತೆ ಏನಕ್ಕೆ ಬಂದಿರೋ ದೇವಸ್ಥಾನಕ್ಕೆ ನಾವು? ಇವತ್ ಬರ್ಬೇಕಾಗಿತ್ತು, ಅದಕ್ಕೆ. ಹೌದು, ನಾನ್ ಹೇಳಿದ್ ನೆನ್ಪಿದ್ಯಾ? ಓ, ಯಾಕೆ ನೆನ್ಪಿಲ್ಲ? ನನ್ನ ಮಕ್ಳಿಗೆ ಇವತ್ತೇ ಎಣ್ಣೆ ಬಿಡಿಸ್ಬಿಡಲ್ವಾ? ನಾನ್ ಬಿಡ್ಬೇಕಲ್ವಾ ಎಣ್ಣೆನ? ನಿನ್ನೆ ರಾತ್ರಿನೇ ಡ್ಯಾಮರ್. ಸರಿ, ಟೈಮ್ ಆಯ್ತು, ಹೊರಡೋಣ. ಬೈಕ್ ಇದೆ, ಡ್ರಾಪ್ ಮಾಡ್ತೀನಿ ಬಾ. ಬೇಡ ಬೇಡ ಬೇಡ, ಈ ಕಡೆ ಹೋಗೋಣ. ಈ ಕಡೆ ಯಾಕೆ? ಹಾಗೆ ಸುಮ್ನೆ ನಡ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಏಯ್, ಏನು ನೋಡ್ಕೊಂಡ್ ಬರಕ್ಕಾಗಲ್ವಾ? ಯಾರಿಗ್ ಹೇಳ್ತಿದ್ಯಾ? ಚಪ್ಲಿ ಕಿತ್ತೋಗುತ್ತೆ. ಏನ್ ಚಪ್ಲಿ ಗಿಪ್ಲಿ ಅಂತಿದ್ಯಾ? ಬಿಟ್ಕೊಂಡು ಓಡಾಡೋದ್ ಕಲೆ. ಇವೆಲ್ಲ ನಮ್ಮ ಹತ್ರ ಇಟ್ಕೋಬೇಡ. ಹುಷಾರು. ಸಾರಿ ಹೇಳ್ತೀಯಾ? ನೀನ್ ಹೊಡೆದ್ರೆ ಅವ್ರು ಸತ್ತೋಗ್ತಾರೆ ಅಂತ ಗೊತ್ತಿಲ್ವಾ ನಿನಗೆ? ನಾನ್ ನೋಡಿದ್ರೆ ಸಾಯ್ತಾರ ನಿನಗೆ ಗೊತ್ತಾ? ಅವ್ರಿಗೆ ಗೊತ್ತಾ? ನೀನ್ ಸುಮ್ಮನೆ ಎಕ್ಸೈಟ್ ಆಗ್ಬೇಡ. ಅವ್ರ ಮನೇಲೂ ಸ್ಕೂಲ್ಗೆ ಹೋಗೋ ಮಗು ಇರ್ತಾರೆ, ಹಾಸ್ಪಿಟ್ಲ್ಗೆ ಹೋಗೋ ಅಮ್ಮ ಇರ್ತಾರೆ, ಮನೇಲಿ ಹೆಂಡ್ತಿ ಇರ್ತಾರೆ. ಅನಾಥರು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಿಂಗೆ ಓಕೆನಾ? ಏನು ನೀನ್ ಹೊಡೆದ್ರೆ ಸತ್ತೋಗ್ಬಿಡ್ತೀವ? ಹೊಡಿಯೋ ಹೊಡಿಯಲ್ಲ. ನೋಡು, ಹೀರೋ ಸ್ಪೆಷಲ್ ಆಗಿತ್ತಾ ಇದ್ದಾನೆ. ಹೊಡಿಯೋ ತರ ಪೋಸ್. ಏನ ಹೊಡೆದ್ ಬಿಡ್ತೀಯಾ? ಹೊಡಿಯೋ. ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತೆ. ಈಗ ತಾನೇ ಫೋನ್ ಬಂದಿತ್ತು. ಪ್ರಾಮಿಸ್ ಅಣ್ಣ. ಪಾಪು ಅಣ್ಣ, ಚಿಕ್ಕ ಪಾಪು ಮನೇಲಿ ಒಂದೇ ಇದೆ. ಸ್ಕೂಲ್ ಕರ್ಕೊಂಡು ಹೋಗ್ಬೇಕು, ಬಿಟ್ಬಿಡೋಣ. ಹಲೋ, ಬಂದೆ, ಬರ್ತಾ ಇದ್ದೀನಿ. ಆಯ್ತಾಯ್ತು. ಅಯ್ಯೋ, ಈ ಫೋನ್ ಬೇರೆ ಈಗಲೇ ರಿಂಗ್ ಆಗ್ಬೇಕಾ? ಅಲ್ಲ, ಬರ್ತಾ ಇದ್ದೀನಿ ಅಣ್ಣ. ಕರ್ಕೊಂಡು ಹೋಗ. ಸರಿ ಅಣ್ಣ. ಅಬ್ಬಾ, ಹೆಂಗ್ ಹೊಡ್ತಿದ್ದಾನೆ? ಇದೇ ಏಟು ಲೆಫ್ಟ್ ಹೊಡ್ತಿದ್ರೆ ಕಿಡ್ನಿ ಔಟ್, ಇದೇ ಮೇಲ್ ಹೊಡ್ತಿದ್ರೆ ಹಾರ್ಟೇ ಔಟ್, ಇನ್ನೊಂದ್ ಚೂರ್ ಕೆಳಗೆ ಹೊಡ್ತಿದ್ರೆ ಔಟೇ. ರೀ ಮೇಡಮ್, ನೀವೇನ್ ಡಾಕ್ಟ್ರ ಇಲ್ಲ ಡೈಲಾಗ್ ರೈಟ್ರ? ನೀವು ನೋಡಿದ್ರೆ ತಮಾಷೆಗೆ ರೇಗ್ಸಿ ಅಂದ್ರಿ, ಅವ್ನು ನೋಡಿದ್ರೆ ರಿಯಲ್ ಆಗಿ ಹೊಡೆದವನೆ. ನೋಡಿ ನಮ್ಮ ಹುಡುಗ ಹೆಂಗ್ ಬಿದ್ದವನೆ. ನೀವ್ ಹೇಳ್ದಂಗೆ ಅಲ್ಲಿ ಬಿಟ್ಟು ಆ ಕಡೆ ಹೊಡ್ತಿದ್ರೆ ಎಲ್ಲ ಔಟು. ಏನ್ ಮಗ? ಹೌದ್ ಮಗ, 1 ತಿಂಗಳು ಬೆಡ್ ರೆಸ್ಟ್ ತಗೋಬೇಕಂತ ಡಾಕ್ಟರ್ ಹೇಳಿದಾರೆ. ನೀವು ಕೊಡೋ ಪೇಮೆಂಟ್ ಏನಕ್ಕೆ ಸಾಲ್ತಿಲ್ಲ. ಎಕ್ಸ್ಟ್ರಾ ಪೇಮೆಂಟ್ ಕೊಡಿ. ಕೊಡಿ. ಹೌದೌದು, ಎಕ್ಸ್ಟ್ರಾ ಪೇಮೆಂಟ್ ಕೊಡಿ. ಓಕೆ, ಕೊಡ್ತೀನಿ. ನನ್ಗೆ ಗೊತ್ತಿತ್ತು ಅವ್ನು ಇಷ್ಟೊಂದು ಸೀರಿಯಸ್ ಆಗಿ ಹೊಡಿತಾನೆ ಅಂತ. ಕೊಡಿ. ಏನೇ ಇದು? ಅದು ಚಿಕ್ಕ ಡ್ರಾಮಾ ಸೆಟಪ್. ಡ್ರಾಮಾ ಸೆಟಪ್? ನಿನ್ ಅಡ್ಡದಲ್ಲಿ ಹೆಂಗ್ ಫೈಟ್ ಮಾಡ್ತೀಯ ಅಂತ ನೋಡಿದೀನಿ. ಲೈವ್ ಆಗಿ 4 ಜನಕ್ಕೆ ಹೊಡೆಯೋದನ್ನ ನೋಡ್ಬೇಕಿತ್ತು, ಅದಕ್ಕೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಒಂದ್ ಚಿಕ್ಕ ಸೆಟಪ್ ಮಾಡಿದೆ. ನೀನು ನಿನ್ ಸೆಟಪ್. ಬರೋ ಇಲ್ಲಿ, ಬಾರೋ. ಥ್ಯಾಂಕ್ಸ್ ಅಣ್ಣ. ಇದ್ಯಾಕೆ? ನನ್ ಖರ್ಚಿಗಾಗುತ್ತೆ. ಬಾ. ಏ, ಹೌದು, ನೀನೇನಿಲ್ಲಿ? ಅಕ್ಕ ಬಂದಿದ್ದಾರೆ ಚೆಕಪ್ ಮಾಡಿಸೋದಕ್ಕೆ. ಅಕ್ಕ ಬಂದಿದ್ದಾರಾ? ಎಲ್ಲಿದ್ದಾರೆ ತೋರ್ಸು. ನೆನ್ನೆ ಈ ಎಪಿಸೋಡ್ ಮಿಸ್ ಮಾಡ್ಕೊಂಡಿದ್ದೆ. 1-2 ನಿಮಿಷ ಪ್ಲೀಸ್ ವೇಟ್ ಮಾಡಿ, ಮುಗ್ದು ಹೋಗುತ್ತೆ. ಸರಿಯಾಗಿ ಮಾಡಿದ್ಲು. ಓ, ಚೆನ್ನಾಗಿತ್ತು ಎಪಿಸೋಡ್. ಹಾ, ಹೇಳಿ ಮತ್ತೆ. ಹಲೋ ಮ್ಯಾಮ್. ಹಾಯ್. ಇವ್ರು ಗೊತ್ತಾ ನಿಮ್ಗೆ? ಬೆಳಿಗ್ಗೆ ಬ್ರಹ್ಮಾಂಡ ಎಷ್ಟೊತ್ತಿಗೆ ಬರುತ್ತೆ? 8:30ಗೆ. ಆಗ ಈ ಮಾತ್ರೆ ತಗೋಬೇಕು. ಮಧ್ಯಾಹ್ನ ಲೇಡೀಸ್ ಕ್ಲಬ್ 1:30ಗೆ ಡಾಕ್ಟರ್. ಆವಾಗ ಈ ಟ್ಯಾಬ್ಲೆಟ್ ತಗೊಳ್ಳಿ. ಪುಟ್ಕೌರಿ ಸೀರಿಯಲ್ 7:30. ಅದಕ್ಕೆ ಮುಂಚೆ ಈ ಟ್ಯಾಬ್ಲೆಟ್ ತಗೋಬೇಕು. ಅಗ್ನಿ ಸಾಕ್ಷಿ 8:30. ಗುಡ್. ಅದು ಮುಗಿಯಕ್ಕಿಂತ ಮುಂಚೆ ಈ ಟ್ಯಾಬ್ಲೆಟ್ ತಗೋಬೇಕು.
ಡಾಕ್ಟರ್ ನೀವು ಜಾಸ್ತಿ ಸೀರಿಯಲ್ಸ್ ನೋಡ್ತೀರಾ? ಪೇಷಂಟ್ನ ಬೇಕಾದ್ರೆ ಮಿಸ್ ಮಾಡ್ಕೊಳ್ತೀನಿ, ಆದ್ರೆ ಸೀರಿಯಲ್ನ ಮಾತ್ರ ಮಿಸ್ ಮಾಡ್ಕೊಳಲ್ಲ. ನೀವು? ನಾನು ಅಷ್ಟೇ, ಒಂದು ಪ್ರೋಗ್ರಾಮನ್ನು ಬಿಡಲ್ಲ. ವೆರಿ ಗುಡ್. ಯಾರು? ಮಹಾಲಕ್ಷ್ಮಿ. ನೀವು ಡಾಕ್ಟ್ರಾ? ಇಲ್ಲ, ಮೆಡಿಕಲ್ ಸ್ಟೂಡೆಂಟ್. ಇಲ್ಲೇ ಓದ್ತಾ ಇರೋದು ನಾನು. ಓ, ಎಷ್ಟು ತಿಂಗಳು? 6 months. 6 months. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಬೆಳಗ್ಗೆ ಎದ್ದು ಯೋಗ ಮಾಡಿ, ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಒಳ್ಳೊಳ್ಳೆ ಹಾಡು ಕೇಳಿ, ಕಮರ್ಷಿಯಲ್ ಮೂವಿ ನೋಡಿ ಆಯ್ತಾ? ಮಗು ಹೆಲ್ದಿಯಾಗಿ ಹುಟ್ಟುತ್ತೆ. ಏಯ್, ನೀನು ನಿನ್ ಕಮರ್ಷಿಯಲ್ ಫಿಲ್ಮ್ ತೊಗೊಳ್ಳಿ ಸರ್. ಮನೆಗ್ ಬಾ ಮಹಾಲಕ್ಷ್ಮಿ. ಅಯ್ಯೋ, ನನಗೆ ಕ್ಲಾಸ್ ಇದೆ, ನಾಳೆ ಪಕ್ಕ ಬರ್ತೀನಿ ಆಯ್ತಾ? ನಾನು ಹೊರಡ್ತೀನಿ. ಬಾಯ್ ಬಾಯ್ ವಾಸು. ಅಯ್ಯೋ, ಸಖತ್ತಾಗಿದ್ದಾಳಲ್ಲೋ. ಹೌದು, ಡೇಟ್ಸ್ ಬೇಡ ರೀ. ಎಕ್ಸ್ಕ್ಯೂಸ್ ಮೀ ಸರ್. ಒಂದು ಫುಲ್ ಇಯರ್ಗೆ ಇಂಡಿಯಾದಲ್ಲಿರೋ ಬೆಸ್ಟ್ ಲಾಯರ್ ನನಗೆ ಬೇಕು ಸರ್. ಇವತ್ತಿನ ಪ್ರೋಗ್ರಾಮ್ ಸರ್, ಆ ಮಿನಿಸ್ಟ್ರು ಅಗ್ರಿಮೆಂಟಿಗೆ ಸೈನ್ ಮಾಡಬೇಕು. ಹೌದು, ಫಾರಿನ್ ಡೆಲಿಗೇಟ್ಸ್ ಬರ್ತಿದ್ದಾರೆ 3 ಗಂಟೆಗೆ. ಅವ್ರ ಜೊತೆ ಒಂದು ಸಣ್ಣ ಮೀಟಿಂಗ್ ಇದೆ, ಆದಷ್ಟು ಬೇಗ ಮಾಡ್ಕೊಡಿ. ಹಾಗೆ ಹೋಗ್ತಾ ದಾರಿಲಿ ಒಂದು ಸಣ್ಣ ಕೆಲಸ ಇದೆ ಸರ್. ಅದೇ ಸರ್, ಸತ್ತೋದ್ರಲ್ಲ ನಮ್ಮ ಬಿಲ್ಡಿಂಗ್ ಸೂಪರ್ವೈಸರ್, ಅವ್ರ ಮನೆಗೆ. ಇಂಡಿಯಾದಲ್ಲಿರೋ ಬೆಸ್ಟ್ ಲಾಯರ್ನ ಅಪಾಯಿಂಟ್ ಮಾಡಿ, ಕೇಸ್ ವಿನ್ ಆಗಲೇಬೇಕು. ದುಡ್ಡು ಕೊಟ್ಬಿಡಿ ಅಂತ ಹೇಳದ್ನಲ್ಲ ಸರ್. ನೀವೇ ಬಂದು ಕೊಟ್ಟಿದ್ರೆ ಚೆನ್ನಾಗಿರೋದು. ನಾನು ಯಾಕ್ರಿ ಬರಬೇಕು? ಸ್ಲಾಬ್ ಬೀಳ್ಸ್ದವನು ನಾನಾ? ಅವನ ಕರ್ಮ ಅವ್ನು ಸತ್ತೋದ. ಹಾಗಲ್ಲ ಸರ್, ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ. ಮೀಡಿಯಾ ಗಿಡಿಯಾ ಅಂತ ಹೋದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಏನೋ ಆಗಿದ್ದಾಗೋಯ್ತು, ಎಲ್ಲ ವಿಧಿಯಾಟ. ಇದನ್ನೇ ನೆನ್ಸ್ಕೊಂಡು ನಿಮ್ ಜೀವನ ಎಲ್ಲ ಹಾಳು ಮಾಡ್ಕೋಬೇಡಿ. ಬೇಡ ಸರ್. ತಗೊಳಪ್ಪ, ತಗೋ. ಅವರೇ ಕೊಡ್ತಾ ಇದ್ರಲ್ಲ, ಪರವಾಗಿಲ್ಲ, ತಗೋ. ಗುಂಡಿಗೆ ಬಿದ್ದ ಹೆಣ, ಹುಂಡಿಗೆ ಬಿದ್ದ ಹಣ, ಎರಡು ದೇವ್ರ ಸೊತ್ತು. ಇವನ್ ಸತ್ತು ಆ ದೇವ್ರ ಪಾದ ಸೇರ್ಕೊಂಡ. ನಾನು ದೇವ್ರ ಥರ ಬಂದು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ. ಇವನ್ ಜೀವನ ಪೂರ್ತಿ ದುಡ್ದಿದ್ರು ಇಷ್ಟು ಹಣ ಸಂಪಾದಿಸಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇದನ್ನ ತಗೊಂಡು ನಿಮ್ಮ ಮಕ್ಕಳ ಭವಿಷ್ಯನ ರೂಪಿಸ್ಕೊಳ್ಳಿ. ಅದು ಬಿಟ್ಟು ಅಕ್ಕಪಕ್ಕದವ್ರು ಹೇಳೋದ್ರು ಅಂತ ಕೋರ್ಟು ಕಚೇರಿ ಮೀಡಿಯಾ ಅಂತ ಓಡಾಡಿದ್ರೆ ಸಿಗೋದು ಏನೂ ಇಲ್ಲ. ದುಡ್ಡು ಖಾಲಿ ಆಗುತ್ತೆ ಅಷ್ಟೇ. ಹೋದ್ರೆ ಹೋಗ್ಲಿ ಅಂತ ಬೂದಿನ ನೀರಲ್ಲಿ ಬಿಟ್ರೆ ನೀವು ಹಣ ಮಿಕ್ಕತ್ತೆ. ಏನ್ ಮಾಡ್ಕೊಂಡಿದ್ಯಾ? MA ಇನ್ ಕನ್ನಡ, ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದ್ದೀನಿ. ಕನ್ನಡ ಸ್ಕೂಲ್ ಪಿಲ್ಲರ್ಗಳೇ ನೆಟ್ಟಿಗೆ ನಿಲ್ತಾ ಇಲ್ಲ. ನೀನು ಕನ್ನಡ ಪಾಠ ಕೇಳಕ್ಕೆ ಯಾರು ಬರ್ತಾರೋ? ಡ್ರೈವಿಂಗ್ ಬರುತ್ತಾ? ಹಾಂ, ಬರುತ್ತೆ. ನಾಳೆ ಬೆಳಿಗ್ಗೆ ಮನೆಗೆ ಬಂದ್ಬಿಡು. ಸರಿ ಸರ್. ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಸ್ಪಿಟಲ್ ಹೋಗಿದ್ಯಾ? ಹಾ, ಹೋಗಿದೆ. ವಾಸುನೇ ಕರ್ಕೊಂಡು ಹೋಗಿದ್ದ. ಡಾಕ್ಟ್ರು ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ವಾಸು ಇದ್ದಾನ ಮನೇಲಿ? ಹಾ, ಇಲ್ಲೇ ಇದ್ದಾನೆ, ಕೊಡ್ತೀನಿ. ತಗೋ ನಿಮ್ ಬಾವ ಫೋನ್. ಫೋನ್ ಕರೆಕ್ಟೇ ಕೊಡೆ. ಹಲೋ. ಹಾ ಬಾಬಾ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮಹಾಲಕ್ಷ್ಮಿ ಹೇಗಿದ್ದಾಳೆ? ಏಯ್, ಎಲ್ಲ ಹೇಳ್ಬಿಟ್ಟೇನೆ. ನಿನ್ ಬಾಯ್ಲೆ ಫೋಟೋ ಕಳ್ಸ, ನಿಮ್ಮ ಹುಡುಗಿದು ಹೇಗಿದ್ದಾಳೆ ನೋಡೋಣ. ಓಕೆ ಬಾಬಾ, ವಾಟ್ಸಪ್ ಮಾಡ್ತೀನಿ. ಸಾಕು ಕೊಡು. ವಾಸು, ಏಯ್, 2 ನಿಮಿಷ ಇರೋ, ಬಂದೆ. ಅಮ್ಮ, ಏನು? ನಾಳೆ ನೀನ್ ಕೆಲ್ಸಕ್ಕೆ ಹೋಗ್ಬೇಡ. ಯಾಕೆ? ಮಹಾಲಕ್ಷ್ಮಿ ಮನೆಗೆ ಬರ್ತಿದ್ದಾಳೆ. ನಮ್ಮನೆ ಮಹಾಲಕ್ಷ್ಮಿನ? ಆ ಮ್ಯಾನೇಜರ್ ಒಂದ್ ಮೆಂಟ್ಲು, ಕೇಳಿದ ತಕ್ಷಣ ರಜಾ ಕೊಡಲ್ಲ. ಮೊದ್ಲೇ ಹೇಳದಲ್ವಾ ನೀನು? ಮನೇಲಿ ಎಷ್ಟೊಂದ್ ಕೆಲ್ಸ ಇದೆ ಗೊತ್ತಾ? ಮನೆ ಕ್ಲೀನ್ ಮಾಡ್ಬೇಕು, ತಿಂಡಿ ಮಾಡ್ಬೇಕು. ನೀನ್ ಯಾಕೆ ಇವಾಗ ಹೇಳ್ತಾ ಇದ್ಯಾ? ಅಮ್ಮ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಟೈಮ್ ಆಗ್ತಿದೆ ಶೋಗೆ. ಮಹಾಲಕ್ಷ್ಮಿ ನಾಳೆ ಬರ್ತಿದ್ದಾಳೆ. ಅಪ್ಪಗೂ ಹೇಳ್ಬೇಡಮ್ಮ. ಬಾಯ್. ಇದಾಗೋಯ್ತು ಕಣೋ ನಿಂದು. ಇನ್ ಒಂದ್ ದಿವ್ಸ ಮುಂಚೆ ಹೇಳಿದ್ರೆ ಏನಾಗ್ತಾ ಇತ್ತು ಇವ್ನ್ಗೆ? ಎಲ್ಲ ಹೀಗೆ ಮಾಡ್ತಾನೆ. ಸಂಧ್ಯಾ, ಏನಮ್ಮ? ನಿಂಗ್ ಗೊತ್ತಾ ನಾಳೆ ನಮ್ಮನೆಗ್ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ? ಹಾ, ಗೊತ್ತಲ್ಲ. ಎಲ್ರಿಗೂ ಎಲ್ಲಾ ವಿಷಯ ಗೊತ್ತಿರುತ್ತೆ. ನಾನ್ ನಮ್ಮನೇಲಿದ್ದೀನ ಬೇರೆಯವ್ರ ಮನೇಲಿದ್ದೀನ ಅಂತ ಗೊತ್ತಾಗ್ತಾ ಇಲ್ಲ. ಸೀತಾ, ಇವ್ರಿಗೆ ಸ್ಯಾರೀಸ್ ತೋರಿಸಿ. ಓಕೆ ಸರ್, ಬನ್ನಿ ನೋಡಿ. ನಮಸ್ತೆ. ನಮಸ್ತೆ. ಯಾವ ರೇಂಜಲ್ಲಿ ತೋರಿಸ್ಲಿ? ಎಷ್ಟಾದ್ರೂ ಪರವಾಗಿಲ್ಲ, ಒಂದ್ ಒಳ್ಳೆ ಚೆನ್ನಾಗಿರೋದು ತೋರಿಸಿ. ಓಕೆ, ಇದು ಚೆನ್ನಾಗಿದೆಯಾ ನೋಡಿ, ಅದು ತೋರಿಸಿ. ಮ್ಯಾಮ್, ಇಷ್ಟು ಸೀರೆಲ್ಲೂ ನೀವು ಯಾವ್ದನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ನೀವೇನೋ ಸ್ಪೆಷಲ್ ಆಗಿರೋದೇ ಹುಡುಕ್ತಾ ಇದ್ದೀರಾ ಅನ್ಸುತ್ತೆ. ಇದು ನನ್ಗಲ್ಲ, ನಮ್ಮ ಅತ್ತೆಗೆ. ಅವ್ರು ತುಂಬಾ ಬೆಳ್ಳಗಿದಾರಂತೆ, ಅದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದ್ ನೋಡಿ ಮ್ಯಾಮ್, ನಿಮ್ಮ ಅತ್ತೆಗೆ. ಅದ್ ತೋರಿಸಿ. ಹಾ, ಇದಾ? ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಅದ್ರ ಪಕ್ಕ ಅದಲ್ಲ ಮೇಡಮ್, ಅದ್ರ ಪಕ್ಕದ್ದು ಗೋಲ್ಡ್ದು. ಹಾ, ಕೊಡಿ. ಇಲ್ಲ ಮ್ಯಾಮ್, ಇದು ಆಲ್ರೆಡಿ ತಗೊಂಡಿದ್ದಾರೆ. ಅಯ್ಯೋ, ಸೇಲ್ ಆಗೋಯ್ತಾ? ಯಾರು ತಗೊಂಡ್ರು? ಅವ್ರ ನಂಬರ್ ಕೊಡ್ತೀರಾ? ನಾನು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಹಾಗಲ್ಲ, ಈ ಸೀರೆನ ನಾನೇ ತಗೊಂಡಿರೋದು. ಓ, ನೀವೇನಾ?
ಹಾಗಿದ್ರೆ ಆ ಸೀರೆ ನನ್ಗೆ ಕೊಟ್ಬಿಡಿ. ನನ್ ಸೊಸೆಗೋಸ್ಕರ ತುಂಬಾ ಪ್ರೀತಿಯಿಂದ ತಗೊಂಡಿದ್ದೀನಿ ಇದನ್ನ. 1 ತಿಂಗಳ ಸಂಬಳ ಪೂರ್ತಿ ಕೊಟ್ಟಿದ್ದೀನಿ ಇದಕ್ಕೆ. ಅವ್ರು ತುಂಬಾ ರಿಚ್ಚು. ನಿಮ್ ಪೂರ್ತಿ ಸಂಬಳ ಜೊತೆಗೆ ನಾನ್ 10,000 ಕೊಡ್ತೀನಿ. ಆ ಸೀರೆ ಮಾತ್ರ ನನ್ಗೆ ಕೊಡಿ. ನನಗೆ ನಿಮ್ ಎಕ್ಸ್ಟ್ರಾ ದುಡ್ಡು ಬೇಕಾಗಿಲ್ಲ. ನಮ್ಮ ಅಂಗಡಿಲಿನ 1000 ಸೀರೆಗಳಿದೆ, ತೋರಿಸ್ತೀನಿ. ಆದ್ರೆ ಈ ಸೀರೆ ಕೊಡೋದಿಲ್ಲ. ಅಯ್ಯೋ ಅದ್ಯಾಕೆ ಇಷ್ಟು ಕೋಪ ಮಾಡ್ಕೊತೀರಾ? ಇಷ್ಟೊಂದ್ ಸೀರೆ ಇದೆ. ನಿಮ್ ಸೊಸೆಗೆ ಬೇರೆ ಯಾವ ಸೀರೆನೂ ಸಿಕ್ಕಿಲ್ವಾ? ನಿಮ್ಗೂ ಅಷ್ಟೇ. ಊರ್ ತುಂಬಾ ಸೀರೆ ಅಂಗಡಿ ಇದೆ. ಎಲ್ಲ ಬಿಟ್ಟು ಇಲ್ಲೇ ಬಂದ್ಬಿಟ್ಟು ಈ ಸೀರೆನೆ ಕೇಳ್ತಾ ಇದೀರಲ್ಲ. ಸೀಮೆಗಿಲ್ದ್ರು ಅತ್ತೆ, ಊರ್ಗಿಲ್ದ್ರು ಸೊಸೆ. ಇವಳೊಬ್ಳು ಸೊಸೆ, ಅವಳೊಬ್ಳು ಅತ್ತೆ. ನೋಡಿ ನಮ್ಮ ಅತ್ತೆ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನನ್ ಸೊಸೆ ತಂಟೆಗೆ ಬಂದ್ರೆ ನಾನು ಸುಮ್ನೆ ಇರಲ್ಲ, ಚಪ್ಪಲಿ ಹೊಡೆದ್ಬಿಡ್ತೀನಿ ಅಷ್ಟೇ. ನೀನೇನಾದ್ರೂ ನಮ್ಮನೆ ಸೊಸೆ ಆಗಿ ಬರ್ಬೇಕಾಗಿತ್ತು. ಫಸ್ಟ್ ದಿನಾನೇ ವಿಷ ಹಾಕಿ ಸಾಯಿಸ್ಬಿಡ್ತಾ ಇದ್ದೆ. ಆಹಾಹಾ, ನಿಮ್ಮಂತ ಅತ್ತೆ ಸಿಕ್ಕಿದ್ರೆ ಮದ್ವೆಗ್ ಮುಂಚೆ ಸಾಯಿಸ್ಬಿಡ್ತಾ ಇದ್ದೆ. ಕತ್ತೆ. ಹೌದು, ನಿನ್ ಮದ್ವೆ ಆಗಿದ್ದಾನಲ್ಲ, ಅವ್ನ್ ದೊಡ್ಡ ವೇಸ್ಟ್ ಬಾಡಿ ಆಗಿರ್ತಾನೆ. ನೀನೇನ್ ಕಟ್ಕೋತಾ ಇದ್ದಾನಲ್ಲ, ಅವ್ನ್ ನನ್ ಗಂಡಂಗಿಂತ ಡಬಲ್ ಟ್ರಿಬಲ್ ವೇಸ್ಟ್. ಏನಾದ್ರೂ ಮಾಡ್ಕೊ. ಏನ್ ನಡೀತಿದೆ ಇಲ್ಲಿ? ಸರ್ ನೋಡಿ ಸರ್, ಆ ಸೀರೆ ನಂಗೆ ಇಷ್ಟ ಆಗಿದೆ, ಅದನ್ನ ಕೊಡಿ ಅಂದ್ರೆ ಕೊಡಲ್ಲ ಅಂತಿದ್ದಾರೆ. ಯಾಕ್ರಿ ಕೊಡ್ತಿಲ್ಲ? ಕೊಡ್ರಿ ಆ ಸೀರೆನಾ. ಸರ್ ಅದು ನನ್ ಸೊಸೆಗೆ ಅಂತ ತಗೊಂಡಿದ್ದೀನಿ ಸರ್. ನಿಮ್ ಸೊಸೆ ಇಂಪಾರ್ಟೆಂಟಾ ನಮ್ ಕಸ್ಟಮರ್ಸ್ ಇಂಪಾರ್ಟೆಂಟಾ? ಕೊಡ್ರಿ. ಸರ್ ಅದು ನನ್ ಸೊಸೆಗೆ ಅಂತ. ಕೊಡ್ತೀಯಾ ಕೆಲ್ಸ ಕಳ್ಕೊಳ್ತೀಯಾ? ಕೊಡು ಅವ್ರ ಸೀರೆನಾ.